ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಚೇತನ್ ಕುಮಾರ್ ಫ್ರಮ್ ಚಿಗುರು ಅಕಾಡೆಮಿ ಆಫ್ ಇಂಗ್ಲೀಷ್ ಶಿಕಾರಿಪುರದಿಂದ. ನಾನು ಇದನ್ನು ಆರ್ಟಿಕಲ್ ಬಗ್ಗೆ ಹೇಳಕ್ಕೆ ಹೊರಟಿದ್ದೀನಿ. ಆರ್ಟಿಕಲ್ನ ತಿಳ್ಕೊಳಕ್ಕಿಂತ ಫಸ್ಟು ಆರ್ಟಿಕಲ್ಲಿ ಎಷ್ಟು ವಿಧ ಅಂತ ಹೇಳಿ ನಾವು ತಿಳ್ಕೊಂಡ್ರೆ ನಮಗೆ ಅದನ್ನು ಕಲಿಯೋಕ್ಕೆ ಈಸಿ ಆಗುತ್ತೆ ಸ್ನೇಹಿತರೆ. ಆರ್ಟಿಕಲ್ ಡಿವೈಡೆಡ್ ಇಂಟು 2 ಪಾರ್ಟ್ಸ್. ಆರ್ಟಿಕಲ್ನ ನಾವು 2 ಭಾಗಗಳಾಗಿ ನೋಡ್ತೀವಿ. ಫಸ್ಟ್ ಒನ್ ಡೆಫಿನೆಟ್ ಆರ್ಟಿಕಲ್. ಮೊದಲನೇದೇನಪ್ಪ ಅಂತ ಹೇಳಿದ್ರೆ ಡೆಫಿನೆಟ್ ಆರ್ಟಿಕಲ್, ಅದು ದ ಅಂಥೇಳಿ ಅಥವಾ ದಿ ಅಂಥೇಳಿ ಪ್ರೊನೌನ್ಸ್ ಮಾಡ್ತೀವಿ ನಾವು. ನೆಕ್ಸ್ಟ್ ಇಂಡೆಫಿನೆಟ್ ಆರ್ಟಿಕಲ್ ಎ ಆರ್ ಆನ್. ಎ ಅಥವಾ ಆನ್ ಅಂದರೆ ಒಂದು ಅಥವಾ ಒಬ್ಬ ಅಂಥೇಳಿ ನಾವು ಇದನ್ನು ಸೆಂಟೆನ್ಸ್ಗಳಲ್ಲಿ ಬಳಸ್ತೀವಿ. ಓಕೆ, ಇಂಡೆಫಿನೆಟ್ ಆರ್ಟಿಕಲ್ ಆನ್. ಇಂಡೆಫಿನೆಟ್ ಆರ್ಟಿಕಲ್ ಆನ್ ಅನ್ನು ಎಲ್ಲೆಲ್ಲಿ ಬಳಸ್ತೀವಿ ಅಂಥೇಳಿ ನಾವು ಫಸ್ಟ್ ತಿಳ್ಕೊಳೋದಾದರೆ, ಎಲ್ಲೆಲ್ಲಿ ವೋವೆಲ್ ಸೌಂಡ್ ಬ್ಲಿಂಕ್ಸ್ ಆಗುತ್ತೋ ಆನ್ ಈಸ್ ಯೂಸ್ಡ್ ವೇರ್ ವೋವೆಲ್ ಸೌಂಡ್ ಬ್ಲಿಂಕ್ಸ್, ಅಲ್ಲೆಲ್ಲ ನಾವೇನು ಮಾಡ್ತೀವಿ, ಆನ್ ಅನ್ನು ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಆನ್ ಆಪಲ್, ಆನ್ ಎಂಜಿನಿಯರ್, ಆನ್ ಇನ್ಸ್ಪೆಕ್ಟರ್, ಆನ್ ಆರೆಂಜ್, ಆನ್ ಇಲ್ ಪರ್ಸನ್, ಆನ್ ಒನ್ ಐಡ್ ಮ್ಯಾನ್, ಆನ್ ಓರಲ್ ಇಂಟರ್ವ್ಯೂ. ಇಲ್ಲೆಲ್ಲ ನಾವೇನು ಮಾಡ್ತೀವಿ, ಇಲ್ಲಿ ನೋಡ್ರಿ, ಆನ್ ಆಪಲ್, ಇಲ್ಲಿ ವೋವೆಲ್ಸ್ ಸೌಂಡ್ ಬ್ಲಿಂಕ್ಸ್ ಆಗ್ತಾ ಇದೆ, ಸೊ ಆನ್ನ ಯೂಸ್ ಮಾಡ್ತೀವಿ. ಎಂಜಿನಿಯರ್, ಇಲ್ಲೂ ಕೂಡ ವೋವೆಲ್ ಸೌಂಡ್ ಬ್ಲಿಂಕ್ಸ್ ಆಗ್ತಾ ಇದೆ, ಅದರ ಹಿಂದ್ಗಡೆ ನಾವೇನು ಮಾಡ್ತೀವಿ, ಆನನ್ನು ಯೂಸ್ ಮಾಡ್ತೀವಿ. ಇನ್ಸ್ಪೆಕ್ಟರ್, ಇಲ್ಲೂ ಕೂಡ ಅಷ್ಟೇ, ಆದರೆ ಇಲ್ಲೂ ವೋವೆಲ್ಸ್ ಬ್ಲಿಂಕ್ಸ್ ಆಗ್ತದ್ರಿಂದ ನಾವು ಅದರ ಹಿಂದ್ಗಡೆ ಏನು ಮಾಡ್ತೀವಿ, ಆನನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟು, ಈ ಕೆಳಗಿನ ಪದಗಳು ವ್ಯಂಜನಗಳಿಂದ ಪ್ರಾರಂಭವಾಗುತ್ತವೆ, ಅದಕ್ಕೆ ಅವುಗಳ ಸ್ವರ, ಇಟ್ ಮೀನ್ಸ್ ವೋವೆಲ್ಸ್, ಅದು ವೋವೆಲ್ ಸೌಂಡ್ ಕೊಡ್ತಾ ಇದೆ. ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ ಅದು ಕಾನ್ಸನೆಂಟ್ ಲೆಟರ್ ಆಗಿದ್ರೂ ಕೂಡ ವೋವೆಲ್ ಸೌಂಡ್ ಕೊಡ್ತಿರೋದ್ರಿಂದ ಇದನ್ನು ನಾವು ಆನ್ ಹಾಕಿ ಯೂಸ್ ಮಾಡ್ತೀವಿ. ಆನ್ ಆನೆಸ್ಟ್, ಹಾನೆಸ್ಟ್ ಅಂತ ಅಲ್ಲ, ಇಲ್ಲಿ ನಾವು ಹಾ ಅಂತ ಹೇಳಿ ಪ್ರೊನೌನ್ಸ್ ಮಾಡಬಾರ್ದು, ಆನೆಸ್ಟ್. ಇಲ್ಲಿ ಆನರ್, ಇಲ್ಲಿ ಆನರ್ ಅಲ್ಲ, ಸೊ ಆನ್ ಆನರ್. ನೆಕ್ಸ್ಟ್ ಆನ್ ಆನರರಿ, ಆನ್ MLA, ಆನ್ MP, ಆನ್ MBBS, ಆನ್ ಏರ್, ಆನ್ ಅವರ್, ಆನ್ MA, ಆನ್ LLB, ಆನ್ MSc. ಈ ರೀತಿಯಾಗಿ ಇವು ಕಾನ್ಸನೆಂಟ್ ಲೆಟರ್ ಆಗಿದ್ರೂ ಕೂಡ ಇವಕ್ಕೆ ಆನ್ ಅನ್ನು ನಾವು ಯೂಸ್ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಇದು ವೋವೆಲ್ಸ್ ಸೌಂಡ್ ಕೊಡ್ತಾ ಇದೆ, ಸೊ ಅದರಿಂದ ನಾವಿಲ್ಲಿ ಏನು ಮಾಡ್ತೀವಿ, ಆನ್ ಅನ್ನು ಯೂಸ್ ಮಾಡ್ತೀವಿ. ಯೂಸೇಜ್ ಆಫ್ ಏನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ತಿಳ್ಕೊಬೇಕು ನಾವು. ಓಕೆ, ಇಲ್ಲಿ ಎಕ್ಸಾಂಪಲ್ ಇದೆ, ಎ ಪೆನ್, ಎ ಕೈಟ್, ಎ ಬಾಲ್, ಎ ಬ್ಯಾಗ್, ಎ ಮ್ಯಾಂಗೋ, ಎ ಗಾಂಗ್, ಎ ರಿವರ್, ಎ ಸಿ, ಎ ಜಾರ್, ಎಕ್ಸೆಟ್ರಾ. ಇಲ್ಲೆಲ್ಲ ಕಾನ್ಸನೆಂಟ್ ಲೆಟರ್ ಇದೆ. AEIOU ಬಿಟ್ಟು ಇನ್ನುಳಿದಂಥ 21 ಒಂದು ಕಾನ್ಸನೆಂಟ್ಸ್ಗಳಲ್ಲಿ ನಾವು ಏನ ಯೂಸ್ ಮಾಡ್ತೀವಿ. ಎ ನೋಟ್ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಈ ಕೆಳಗಿನ ಪದಗಳು AEIOUಗಳಿಂದ ಪ್ರಾರಂಭವಾದರೂ ಇವುಗಳ ಶಬ್ದ ಕಾನ್ಸನೆಂಟ್ ಆಗಿರೋದರಿಂದ ಇದನ್ನು ನಾವು ಎ ಅಂತ ಹೇಳಿ ತೆಗೆದುಕೊಳ್ತೀವಿ. ಇದು ಇಂದ ಸ್ಟಾರ್ಟ್ ಆಗಿದೆ, ಆದರೂ ಕೂಡ ಯುರೋಪಿಯನ್, ಅದು ಶಬ್ದ ಮಾತ್ರ, ಅಂದರೆ ಇದು ಕಾನ್ಸನೆಂಟ್ ಸೌಂಡ್ ಕೊಡ್ತಾ ಇರೋದ್ರಿಂದ ನಾವಿಲ್ಲಿ ಎ ಬಳಸ್ತಾ ಇದ್ದೀವಿ. ಎ ಯುರೋಪಿಯನ್, ಎ ಯೂನಿಟ್, ಎ ಯೂನಿವರ್ಸಿಟಿ, ಎ ಯುನಿಕ್ ಐಡಿಯಾ, ಎ ಯೂಸ್ಫುಲ್ ಟಾಸ್ಕ್, ಎ ಒನ್ ಐಡ್ ಮ್ಯಾನ್. ಓಕೆ, ಯೂಸೇಜ್ ಆಫ್ ದ. ನಾವು ಎ ಮತ್ತು ಆನ್ ಬಗ್ಗೆ ತಿಳ್ಕೊಂಡ್ವಿ. ಡೆಫಿನೆಟ್ ಆರ್ಟಿಕಲ್ ಆದಂತಹ ದ ಬಗ್ಗೆ ತಿಳ್ಕೊಳೋದಾದರೆ, ಬಿಫೋರ್ ದ ನೇಮ್ಸ್ ಆಫ್ ಗ್ರೂಪ್ ಆಫ್ ಐಲ್ಯಾಂಡ್, ಎಲ್ಲೆಲ್ಲಿ ಐಲ್ಯಾಂಡ್ಗಳನ್ನು ನಾವು ಮೆನ್ಷನ್ ಮಾಡ್ತೀವಿ ಅಲ್ಲೆಲ್ಲ ನಾವು ಏನು ಮಾಡ್ತೀವಿ, ಅದರ ಹಿಂದ್ಗಡೆ ದಾನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ದ ಅಂಡಮಾನ್ಸ್, ಅಂಡಮಾನ್ ಅನ್ನೋದು ಐಲ್ಯಾಂಡ್ ಆಗಿದೆ ಇಲ್ಲಿ, ಸೊ ನಾವು ಅವಾಗ ಏನು ಮಾಡ್ತೀವಿ, ಬರೀ ಅಂಡಮಾನ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ದ ಅಂಡಮಾನ್ ಅಂತೇಳಿ ಅದನ್ನು ಉಚ್ಚಾರ ಮಾಡಬೇಕು. ದ ವೆಸ್ಟ್ ಇಂಡೀಸ್, ವೆಸ್ಟ್ ಇಂಡೀಸ್ ಅನ್ನೋದು ಕೂಡ ಒಂದು ಐಲ್ಯಾಂಡ್, ಸೊ ನಾವಿಲ್ಲಿ ವೆಸ್ಟ್ ಇಂಡೀಸ್ ಅಂದರೆ ತಪ್ಪಾಗುತ್ತೆ, ದ ವೆಸ್ಟ್ ಇಂಡೀಸ್ ಅಂತ ಹೇಳಿ ಕರಿಬೇಕು. ರಿವರ್ಸ್, ಓಷಿಯನ್ಸ್, ಡೆಸರ್ಟ್ಸ್, ಗಾಲ್ಫ್ಸ್, ಫಾರೆಸ್ಟ್, ಇವಕ್ಕೆಲ್ಲವಕ್ಕೂ ಕೂಡ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ದಾನ ಬಳಸಲೇಬೇಕು. ಬರೀ ಗಂಗಾ ಅಂತ ಹೇಳಿದ್ರೆ ಯಾವ್ದಾರ ಒಂದು ಹುಡುಗಿ ಓ ಅಂದ್ಬಿಡ್ತಾಳೆ, ಅದೇ ದ ಗಂಗಾಸ್ ಅಂತ ಹೇಳಿದ್ರೆ ಒಂದು ರಿವರ್ ಹೆಸರು. ನೈಲ್, ದ ನೈಲ್ ಅಂತ ಹೇಳಬೇಕು. ಅಮೆಜಾನ್ ಅನ್ನೋದು ಒಂದು ದೊಡ್ಡ ಫಾರೆಸ್ಟ್, ಅದು ದಕ್ಷಿಣ ಅಮೆರಿಕದಲ್ಲಿ ಇರತಕ್ಕಂಥದ್ದು ಅಮೆಜಾನ್.
ಈ ಅಮೆಜಾನ್ ಫಾರೆಸ್ಟ್ನ ಎಕ್ಸ್ಪ್ರೆಸ್ ಮಾಡಬೇಕಾದಾಗ ನಾವು ಅಮೆಜಾನ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ದ ಅಮೆಜಾನ್ ಅಂತ ಹೇಳಿ ಪ್ರೊನೌನ್ಸ್ ಮಾಡಬೇಕು. ಅರೇಬಿಯನ್ ಸಿಗಳಿಗೂ ಕೂಡ ನಾವೇನು ಮಾಡ್ತೀವಿ, ದ ಅರೇಬಿಯನ್ ಸಿ ಅಂತ ಹೇಳಿ ಪ್ರೊನೌನ್ಸ್ ಮಾಡಬೇಕು. ದ ಇಂಡಿಯನ್ ಓಷಿಯನ್, ದ ಸಹಾರಾ, ಇದು ಡೆಸರ್ಟ್, ಇದು ಡೆಸರ್ಟಿಗೆ ಸಹಾರಾ ಅಂತ ಹೇಳಬಾರ್ದು ನೋಡಿ, ದ ಸಹಾರಾ ಅಂತ ಹೇಳಿ ಪ್ರೊನೌನ್ಸ್ ಮಾಡಬೇಕಾಗತ್ತೆ. ದ ಬ್ಲಾಕ್ ಫಾರೆಸ್ಟ್, ದ ರೆಡ್ ಸಿ, ಈ ರೀತಿ ನಾವು ರಿವರ್ಸ್, ಓಷನ್ಸ್, ಡೆಸರ್ಟ್ಸ್, ಗಲ್ಫ್ಸ್ ಮತ್ತು ಫಾರೆಸ್ಟಿಗೆ ನಾವು ಯೂಸ್ ಮಾಡಬೇಕಾಗುತ್ತೆ. ನ್ಯೂಸ್ ಪೇಪರ್ ಅಂಡ್ ಮ್ಯಾಗಝಿನ್ಸ್, ಯಾವುದೇ ನ್ಯೂಸ್ ಪೇಪರ್ ತಗೊಳ್ರಿ ಅದ್ರ ಹಿಂದ್ಗಡೆ ದಾನ ಮೆನ್ಷನ್ ಮಾಡಬೇಕು. ನಮ್ಮ ಕನ್ನಡದಲ್ಲಿ ಪ್ರಜಾವಾಣಿ ಅಂತೀವಿ, ಬಟ್ ಆದರೆ ನಾವು ಅದನ್ನು ಬರಿಬೇಕಾದಾಗ ದ ಪ್ರಜಾವಾಣಿ, ದ ವಿಜಯ ಕರ್ನಾಟಕ, ದ ಸಂಯುಕ್ತ ಕರ್ನಾಟಕ, ದ ಕನ್ನಡಪ್ರಭ ಅಂತೇಳಿ ನಾವು ಹಿಂದ್ಗಡೆ ಬರೀಬೇಕಾಗುತ್ತೆ. ಇಂಗ್ಲಿಷ್ ಪೇಪರಲ್ಲಿ ಆಲ್ರೆಡಿ ಅದರಲ್ಲಿ ಇರುತ್ತೆ. ದ ಹಿಂದೂ ಅಂತ ನೋಡ್ತೀರಿ, ದ ಟೈಮ್ಸ್ ಆಫ್ ಇಂಡಿಯಾ ಅಂತ ನೋಡ್ತೀರಿ, ದ ಸ್ಟೇಟ್ಸ್ ಮ್ಯಾನ್, ದ ವೀಕ್, ದ ಔಟ್ಲುಕ್. ಇಲ್ಲಿ ದ ಸ್ಟೇಟ್ಸ್ ಮ್ಯಾನ್, ದ ವೀಕ್, ದ ಔಟ್ಲುಕ್ ಇವನ್ನ ಮ್ಯಾಗಝಿನ್ಸ್ಗೆ ಕರಿತೀವಿ ನಾವು, ಈ ರೀತಿ ಹೆಸರುಗಳನ್ನ. ಇಲ್ಲಿ ಅದಕ್ಕಿಂತ ಹಿಂದ್ಗಡೆ ದ ಯೂಸ್ ಮಾಡಿ ನಾವು ಅದನ್ನು ಸಂಭವಿಸ್ಬೇಕಾಗುತ್ತೆ. ಮತ್ತು ಹೆವೆನ್ಲಿ ಬಾಡೀಸ್, ಆಕಾಶಕಾಯಗಳು ಮತ್ತು ಡೈರೆಕ್ಷನ್ಸ್. ಆಕಾಶಕಾಯಗಳು ಅಂತ ಹೇಳಿದ್ರೆ ಆಕಾಶದಲ್ಲಿರ್ತಕ್ಕಂಥ ಎಲ್ಲ ಒಂದು ಇವಕ್ಕೆ ಏನು ಮೂನ್ ಆಗಿರ್ಬೋದು, ಸನ್ ಆಗಿರ್ಬೋದು, ಇವಕ್ಕೆಲ್ಲ ನಾವೇನು ಮಾಡ್ತೀವಿ, ಹೆವೆನ್ಲಿ ಬಾಡೀಸ್ ಅಂತೀವಿ. ಬರೀ ಮೂನ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ದ ಮೂನ್, ದ ಸನ್, ದಿ ಅರ್ತ್, ದ ಸ್ಕೈ, ದ ಕಾಸ್ಟ್, ದ ವೆಸ್ಟ್, ದ ನಾರ್ತ್, ದ ಇಕ್ವೇಟರ್, ಈ ರೀತಿ ನಾವು ಏನು ಮಾಡ್ತೀವಿ, ಅದನ್ನು ಪ್ರೊನೌನ್ಸ್ ಮಾಡ್ತೀವಿ. ಡೈರೆಕ್ಷನ್ಸ್ಗೂ ಕೂಡ ಇದೇ ರೀತಿಯಾಗಿ ಹೇಳ್ತೀವಿ. ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್, ಪ್ಲೇಸಸ್, ಈವೆಂಟ್ಸ್, ಅವಕ್ಕೆಲ್ಲವಕ್ಕೂ ಕೂಡ ನಾವು ಏನು ಮಾಡ್ತೀವಪ್ಪ ಅಂತ ಹೇಳಿದ್ರೆ ದಾನ ಯೂಸ್ ಮಾಡ್ತೀವಿ. ದ ತಾಜ್ ಮಹಲ್, ದ ರೆಡ್ ಫೋರ್ಟ್, ದ ಕಾಬಾ, ದ ಪಿರಾಮಿಡ್ಸ್, ದ ಕುರುಕ್ಷೇತ್ರ, ದ ಫ್ರೆಂಚ್ ರೆವಲ್ಯೂಷನ್, ದ ಅಮೆರಿಕನ್ ವಾರ್ ಆಫ್ ಇಂಡಿಪೆಂಡೆನ್ಸ್. ಇಲ್ಲಿ ಕೆಲವೊಂದು ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ಇದೆ. ತಾಜ್ ಮಹಲ್ ಅನ್ನೋದು ಮಾನ್ಯುಮೆಂಟ್ಸ್, ಅದೊಂದು ಅಲ್ಲೆಲ್ಲ ನಾವು. ರೆಡ್ ಫೋರ್ಟ್ ಅನ್ನೋದು ಕೂಡ ಮಾನ್ಯುಮೆಂಟ್ಸು, ಕಾಬಾ ಅನ್ನೋದು ಕೂಡ ಮಾನ್ಯುಮೆಂಟ್ಸು, ಪಿರಾಮಿಡ್ ಅನ್ನೋದು ಕೂಡ ಮಾನ್ಯುಮೆಂಟ್ಸು. ಪ್ಲೇಸಸ್ ಯಾವಪ್ಪ ಅಂತ ಹೇಳಿದ್ರೆ ಕುರುಕ್ಷೇತ್ರ ಅನ್ನೋದು ಒಂದು ಪ್ಲೇಸ್. ಅದು ಆ ಒಂದು ಪ್ಲೇಸಿಗೆ ನಾವೇನು ಮಾಡ್ತೀವಿ, ಆ ಒಂದು ದ ಕುರುಕ್ಷೇತ್ರ, ಅಲ್ಲಿ ಕುರುಕ್ಷೇತ್ರ ಯುದ್ಧ ನಡೆದ್ರಿಂದ ನಾವು ಅದನ್ನು ದ ಕುರುಕ್ಷೇತ್ರ ಅಂತೇಳಿ ಪ್ರೊನೌನ್ಸ್ ಮಾಡ್ತೀವಿ. ನೆಕ್ಸ್ಟ್ ಈವೆಂಟ್ಸ್, ಫ್ರೆಂಚ್ ಕ್ರಾಂತಿ ಅಂತ ಹೇಳಿ ನೋಡ್ತೀವಲ್ಲ ನಾವು, ಅದನ್ನೇ ಇಲ್ಲಿ ದ ಫ್ರೆಂಚ್ ರೆವಲ್ಯೂಷನ್ ಅಂತೇಳಿ ನಾವು ಹೇಳಬೇಕಾಗತ್ತೆ. ನೆಕ್ಸ್ಟ್ ಅಮೆರಿಕನ್ ವಾರ್ ಆಫ್ ಇಂಡಿಪೆಂಡೆನ್ಸ್, ಅದನ್ನು ಕೂಡ ದ ಅಮೆರಿಕನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ರಿಲಿಜಿಯಸ್ ಆ್ಯಂಡ್ ಮೈಥಾಲಜಿಕಲ್ ಬುಕ್ಸ್, ಧಾರ್ಮಿಕ ಮತ್ತು ಪುರಾಣದ ಗ್ರಂಥಗಳಿಗೂ ಕೂಡ ನಾವು ದಾನ ಹಾಕ್ತೀವಿ. ಫಾರ್ ಎಕ್ಸಾಂಪಲ್ ಬೈಬಲ್ ಅನ್ನೋದು ಅದು ಯಾರ ಗ್ರಂಥ ಅದು? ಅವ್ರ ಗ್ರಂಥ. ಯಾರ ಗ್ರಂಥ ಅದು? ಕ್ರಿಶ್ಚಿಯನ್ರ ಗ್ರಂಥ. ಅಲ್ಲಿ ನಾವೇನು ಮಾಡ್ತೀವಿ, ದ ಬೈಬಲ್ ಅಂತ ಹೇಳ್ತೀವಿ. ಗೀತಾ, ಭಗವದ್ಗೀತೆ ಯಾರ ಗ್ರಂಥ? ಹಿಂದೂಗಳ ಪವಿತ್ರ ಗ್ರಂಥ, ದ ಭಗವದ್ಗೀತಾ. ದ ವೇದಾಸ್, ದ ರಾಮಾಯಣ, ದ ಮಹಾಭಾರತ, ದ ಕುರಾನ್, ಇವೆಲ್ಲ ಏನಪ್ಪ ಅಂತ ಹೇಳಿದ್ರೆ ಇವು ಒಂದು ರಿಲಿಜಿಯಸ್ ಮತ್ತು ಮೈಥಾಲಜಿಕಲ್ ಬುಕ್ಗಳು. ಇವು ಈ ಬುಕ್ಸ್ಗಳ ಹಿಂದೆ ದಾನ ಬಳಸ್ತೀವಿ. ಕ್ಲಿಯರ್? ನೆಕ್ಸ್ಟ್ ಮೌಂಟೇನ್ ರೇಂಜಸ್. ಈ ಮೌಂಟೇನ್ ಪರ್ವತಗಳ ಶ್ರೇಣಿಗಳಿಗೆ ನಾವೇನಂತ ಕರಿತೀವಿ, ಅಲ್ಲಿ ಪರ್ವತಗಳ ಶ್ರೇಣಿಗಳಿಗೆ ನಾವು ದಾನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ದ ಹಿಮಾಲಯಾಸ್, ದ ಆಲ್ಫಾಸ್, ದ ವಿಂಧ್ಯಾಸ್, ದ ವೆಸ್ಟರ್ನ್ ಘಾಟ್ಸ್ ಅಂಥೇಳಿ ನಾವು ಅದನ್ನು ಹೇಳ್ತೀವಿ. ಯಾವಾಗ ಒಂದು ನಾಮಪದದ ಇಡೀ ಸಮುದಾಯವನ್ನು ಪ್ರತಿನಿಧಿಸುತ್ತದೆಯೋ ಆಗ ದ ಬಳಸಬೇಕು. ಫಾರ್ ಎಕ್ಸಾಂಪಲ್ ದ ಲೋಟಸ್ ಈಸ್ ಬ್ಯೂಟಿಫುಲ್ ಫ್ಲವರ್. ಲೋಟಸ್ ಅನ್ನೋದು ಬ್ಯೂಟಿಫುಲ್ ಫ್ಲವರ್ ಅಂಥೇಳಿ ನಾವಿಲ್ಲಿ ಹೇಳಬೇಕಾದಾಗ ದ ಲೋಟಸ್ ಹಿಂದ್ಗಡೆ ದ ಬಳಸ್ತೀವಿ. ದ ಕ್ಯಾಟ್ ಲವ್ಸ್ ಕಂಫರ್ಟ್. ಇಲ್ಲಿ ಒಂದು ಆ ಕ್ಯಾಟ್ ಕಂಫರ್ಟ್ನ ಬಯಸುತ್ತೆ ಅಂಥೇಳಿ, ಕಂಫರ್ಟನ್ನ ಲವ್ ಮಾಡುತ್ತೆ ಅಂಥೇಳಿ ಅದರ ಹಿಂದ್ಗಡೆ ನಾವೇನು ಮಾಡ್ತೀವಪ್ಪ ಅಂತ ಹೇಳಿದ್ರೆ ದಾನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್. ಬರೀ ನಾವು ತಬಲಾ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ದ ತಬಲಾ ಅಂತ ಹೇಳಿ ಪ್ರೊನೌನ್ಸ್ ಮಾಡಬೇಕು. ಗಿಟಾರ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ದ ಗಿಟಾರ್ ಅಂತ ಹೇಳಿ ಪ್ರೊನೌನ್ಸ್ ಮಾಡಬೇಕು. ನೆಕ್ಸ್ಟ್ ಪಿಯಾನೋ ಅಂತ ಹೇಳಿದ್ರೆ ಅದು ಕೂಡ ತಪ್ಪಾಗುತ್ತೆ, ದ ಪಿಯಾನೋ ಅಂತ ಹೇಳಿ ಹೇಳಬೇಕಾಗುತ್ತೆ. ಶಿ ಈಸ್ ಪ್ಲೇಯಿಂಗ್ ದ ಗಿಟಾರ್, ಹಿ ಈಸ್ ಫೌಂಡ್ ಆಫ್ ಪ್ಲೇಯಿಂಗ್ ದ ಪಿಯಾನೋ. ಈ ರೀತಿ ನಾವು ಸೆಂಟೆನ್ಸ್ಗಳಲ್ಲಿ ಬಳಸ್ತೀವಿ. ಯಾವುದೇ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇದ್ದರೆ ಅದ್ರ ಹಿಂದ್ಗಡೆ ದಾನ ಯೂಸ್ ಮಾಡ್ತೀವಿ. ರಿಲಿಜಿಯಸ್ ಕಮ್ಯುನಿಟೀಸ್
ಆ್ಯಂಡ್ ಪೊಲಿಟಿಕಲ್ ಪಾರ್ಟೀಸ್. ಯಾವುದೋ ಒಂದು ರಿಲಿಜಿಯನ್ಸ್ ಕಮ್ಯುನಿಟೀಸ್ ಇತ್ತು ಅಂತೇಳಿ ಅದನ್ನ ಎಕ್ಸ್ಪ್ರೆಸ್ ಮಾಡೋಕಪ್ಪ. ದ ಹಿಂದೂಸ್ ಅಂದರೆ ಹಿಂದೂಗಳು ಅಂತ ಅರ್ಥ. ದ ಮುಸ್ಲಿಮ್ಸ್ ಅಂತ ಹೇಳಿದ್ರೆ ಮುಸ್ಲಿಮರು ಅಂತ ಅರ್ಥ. ದ ಸಿಖ್ ಅಂತ ಹೇಳಿದ್ರೆ ಸಿಖ್ಖರು ಅಂತೇಳಿ ಅರ್ಥ. ಅದೇ ರೀತಿ ದ BJP ಅಂತ ಹೇಳಿದ್ರೆ BJP ಪಾರ್ಟಿ, ಇಡೀ ಪಾರ್ಟಿಲಿರ್ತಕ್ಕಂಥ ಜನಾಂಗವನ್ನು ನಾವೇನಂತೀವಿ ದ BJP ಅಂತ ಹೇಳಿ ಕರಿತೀವಿ. ದ ಕಾಂಗ್ರೆಸ್ ಅಂತ ಹೇಳಿದ್ರೆ ಕಾಂಗ್ರೆಸ್ಸನ್ನು ಯಾರ್ಯಾರು ಇಷ್ಟಪಡ್ತಾರೋ ಆ ಒಂದು ಜನಸಮೂಹನ ದ ಕಾಂಗ್ರೆಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ಶಿಪ್ಸ್, ಪ್ಲೇನ್ಸ್ ಆ್ಯಂಡ್ ಟ್ರೈನ್ಸ್ಗಳ ಜೊತೆ ನಾವೇನು ಮಾಡ್ತೀವಪ್ಪ ಅಂತ ಹೇಳಿದ್ರೆ ದಾನ ಬಳಸ್ತೀವಿ. ಇಲ್ಲಿ ಶಿಪ್ ವಿರಾಟ್ ಅಂತ ಹೇಳಿ ದ ವಿರಾಟ್ ಅಂತ ಹೇಳಿ ಬಳಸ್ತೀವಿ. ವಿಕ್ರಾಂತ್ ದ ವಿಕ್ರಾಂತ್ ಅಂತ ಹೇಳಿ ಬಳಸ್ತೀವಿ. ದ ಮೇಘದೂತ್ ಎಸ್. ಶತಾಬ್ದಿ ಎಕ್ಸ್ಪ್ರೆಸ್ ಅದನ್ನ ಶತಾಬ್ದಿ ಎಕ್ಸ್ಪ್ರೆಸ್ ಅಂತ ಹೇಳಲ್ಲ, ಇಲ್ಲಿ ನಾವೇನು ಮಾಡಿದ್ದೀವಪ್ಪ ಅಂತ ಹೇಳಿದ್ರೆ ದ ಶತಾಬ್ದಿ ಎಕ್ಸ್ಪ್ರೆಸ್ ಅಂತ ಹೇಳಿ ಕರಿತೀವಿ. ಓಕೆ. ಬಿಫೋರ್ ಹ್ಯೂಮನ್ ಬಾಡಿ ಪಾರ್ಟ್ಸ್, ಪ್ರತಿಯೊಂದು ಬಾಡಿ ಪಾರ್ಟನ್ನು ನಾವು ಎಕ್ಸ್ಪ್ರೆಸ್ ಮಾಡಬೇಕಾದಾಗ ಅಲ್ಲಿ ನೋಡ್ರಿ, ಆನ್ ದ ಹೆಡ್, ಆನ್ ದ ಟಾಪ್ ಆಫ್ ದ ಶೋಲ್ಡರ್, ಟಿಪ್ ಆಫ್ ದ ಟಂಗ್, ಈ ರೀತಿ ನಾವು ಏನು ಮಾಡ್ತೀವಪ್ಪ ಅಂತ ಹೇಳಿದ್ರೆ ಆ ಪ್ರತಿಯೊಂದು ಭಾಗನ ನಾವು ಮೆನ್ಷನ್ ಮಾಡಬೇಕಾದಾಗ ದ ಹೆಡ್, ದ ಶೋಲ್ಡರ್, ದ ಟಂಗ್ ಅಂತೇಳಿ ನಾವು ಬಳಸ್ತೀವಿ. ಬಿಫೋರ್ ದ ನೇಮ್ಸ್ ಆಫ್ ಗೌರ್ನಮೆಂಟ್ ಡಿಪಾರ್ಟ್ಮೆಂಟ್ಸ್, ಈ ಡಿಪಾರ್ಟ್ಮೆಂಟ್ಸ್ ಇದಾವೆ. ನಾವು 3 ರೀತಿಯಾದಂಥ ಒಂದು ವ್ಯವಸ್ಥೆ ನೋಡ್ತೀವಿ ನಮ್ಮ ಒಂದು ಸರ್ಕಾರದಲ್ಲಿ. ದ ಜುಡಿಷಿಯರಿ, ದ ಎಕ್ಸಿಕ್ಯೂಟಿವ್, ದ ಲೆಜಿಸ್ಲೇಚರ್ ಅಂತ ಹೇಳಿ. ಇದನ್ನ ಬರೀ ಜುಡಿಷಿಯರಿ, ಎಕ್ಸಿಕ್ಯೂಟಿವ್, ಲೆಜಿಸ್ಲೇಚರ್ ಅಂತ ಹೇಳಿ ಕರೀಬಾರದು. ದ ಜುಡಿಷಿಯರಿ, ದ ಎಕ್ಸಿಕ್ಯೂಟಿವ್, ದ ಲೆಜಿಸ್ಲೇಚರ್ ಅಂತ ಹೇಳಿ ನಾವು ಪ್ರೊನೌನ್ಸ್ ಮಾಡಬೇಕಾಗತ್ತೆ ಸ್ನೇಹಿತರೆ. ನೆಕ್ಸ್ಟ್, ಆರ್ಮ್ಡ್ ಫೋರ್ಸಸ್, ಸೇನಾಪಡೆಯ ವಿಭಾಗಗಳಿದಾವೆ. ನೇವಿ, ಆರ್ಮಿ, ಏರ್ಫೋರ್ಸ್ ಅಂತ ಹೇಳಿ. ಅವಕ್ಕೂ ಕೂಡ ನಾವೇನು ಮಾಡ್ತೀವಿ, ಸುಮ್ಮನೆ ನೇವಿ, ಆರ್ಮಿ, ಏರ್ಫೋರ್ಸ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ದ ನೇವಿ, ದ ಆರ್ಮಿ, ದ ಏರ್ಫೋರ್ಸ್ ಅಂತ ಹೇಳಿ ನಾವು ಅದನ್ನ ಹೇಳಬೇಕಾಗುತ್ತೆ. ಬಿಫೋರ್ ದ ಡೇಟ್ಸ್ ಆಫ್ ಮಂತ್ಸ್, ಈ ಒಂದು ತಾರೀಕಿನ ಹಿಂದ್ಗಡೆನೂ ಕೂಡ ನಾವೇನು ಮಾಡ್ತೀವಿ ಅಲ್ಲಿ ದ ಹಾಕ್ತೀವಿ. ದ 8th ಫೆಬ್ರವರಿ, ದ 5th ಆಗಸ್ಟ್, ಈ ರೀತಿ ನಾವು ಏನು ಮಾಡ್ತೀವಪ್ಪ ಅಂತ ಹೇಳಿದ್ರೆ ಆ ಡೇಟ್ಗಳ ಹಿಂದೆ ನಾವು ಅದನ್ನ ಮೆನ್ಷನ್ ಮಾಡ್ತೀವಿ ದ ಅನ್ನೋದನ್ನ. ಸೂಪರ್ಲೇಟಿವ್ ಡಿಗ್ರಿ ಅಂತ ಹೇಳಿದ್ರೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಲ್ಲಿ ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಸನ್ ಡಿಗ್ರಿ ಮತ್ತೆ ಸೂಪರ್ಲೇಟಿವ್ ಡಿಗ್ರಿ ಅಂತ ಹೇಳಿ ಬರುತ್ತೆ. ಅದರಲ್ಲಿ ಥರ್ಡ್ ಒನ್ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ನಾವೇನು ಮಾಡ್ತೀವಪ್ಪ ಅಂತ ಹೇಳಿದ್ರೆ ನಾವು ಈ ದಾನ ಬಳಸಿ ಅದನ್ನ ಎಕ್ಸ್ಪ್ರೆಸ್ ಮಾಡ್ತೀವಿ. ಹಾನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ. ದ ಬೆಸ್ಟ್ ಅನ್ನೋದು ಇಲ್ಲಿ ಸೂಪರ್ಲೇಟಿವ್ ಫಾರ್ಮ್ ಆಗುತ್ತೆ. ಎಸ್. ಶಿ ಈಸ್ ದ ಟಾಲೆಸ್ಟ್, ಹಿಯರ್ ದ ಟಾಲೆಸ್ಟ್ ಅನ್ನೋದು ಸೂಪರ್ಲೇಟಿವ್ ಫಾರ್ಮ್. ಗರ್ಲ್ ಇನ್ ದ ಕ್ಲಾಸ್, ಈ ರೀತಿ ನಾವೇನು ಮಾಡ್ತೀವಪ್ಪ ಅಂತ ಹೇಳಿದ್ರೆ ಎಕ್ಸ್ಪ್ರೆಸ್ ಮಾಡ್ತೀವಿ. ಎಸ್. ಥ್ಯಾಂಕ್ ಯು ಸ್ನೇಹಿತರೆ. ನೀವು ಇದೇ ಫಸ್ಟ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಚಿಗುರು ಅಕಾಡೆಮಿ ಆಫ್ ಇಂಗ್ಲಿಷ್ ಅನ್ನೋ ಒಂದು ಟೈಟಲ್ ಪಕ್ಕದಲ್ಲಿ ಬೆಲ್ ಬಟನ್ ಇದೆ. ಅದನ್ನು ಅದನ್ನ ಒತ್ತೋದ್ರ ಮೂಲಕ ಸದಾ ನೋಟಿಫೈ ಆಗಿರಿ. ನಿಮಗೆ ಈ ಒಂದು ಸೆಷನಲ್ಲಿ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕ್ರಿ. ನಮ್ಮ ಒಂದು ಪ್ರಯತ್ನ ಹೀಗೆ ನಿರಂತರವಾಗಿರುತ್ತೆ. ನಿಮಗೆ ಏನೇ ಡೌಟ್ಸ್ ಇದ್ರೂ ಕೂಡ ನಮ್ಮ ಜೊತೆ ಶೇರ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.